ನಮಸ್ತೆ ಫ್ರೆಂಡ್ಸ್, ಪಾಪು ಮಮ್ಮಿ ರುಚಿ ಕಿಚನ್ಗೆ ಸ್ವಾಗತ. ಸುಲಭವಾಗಿ ರುಚಿಯಾಗಿರುವ ಮಟನ್ ಸಾರು ಮಾಡುವ ವಿಧಾನ. 2 kg ಮಟನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 4 ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 3 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5 ಪೀಸು ಚಕ್ಕೆ, 4 ಪೀಸು ಲವಂಗ, 1 ಕಪ್ ತೆಂಗಿನಕಾಯಿ ತುರಿ, ಸಣ್ಣ ಕಪ್ಪಲ್ಲಿ 1 ಕಪ್ಪು ಹುರ್ಗಡ್ಲೆ, 4 ಸ್ಪೂನು ಮಟನ್ ಸಾರು ಪುಡಿ, 2 ಟೊಮೊಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, 1 ಸ್ಪೂನ್ ಗಸಗಸೆ, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಮಸಾಲೆಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಬಿಸಿಯಾದ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ, ರುಬ್ಬಿರುವಂಥ ಈರುಳ್ಳಿ ಮಸಾಲೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಮಸಾಲ ಹುರ್ಕೊಂಡಿಲ್ಲ, ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಮಟನ್ ಸಾರನ್ನ. ಇವಾಗ ಮಸಾಲೆ ಫ್ರೈ ಆಗಿದೆ. ತೊಳೆದಿರುವಂಥ ಮಟನ್ ಹಾಕ್ಕೊಂಡು ಒಂದು 4 ಸುತ್ತು ತಿರುಗಿಸ್ಕೋಬೇಕು. 2 ಟೊಮೊಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಇದನ್ನು ಸಹ ಹಾಕ್ಕೊಂಡು ಒಂದು 4-5 ಸುತ್ತು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇವಾಗ ಕಾಯಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಮಸಾಲ ರುಬ್ಬಿರುವಂಥ ಜಾರ್ಗೆನೆ ಕಾಯಿ, ಹುರ್ಗಡ್ಲೆ, ಗಸಗಸೆ, ಮಟನ್ ಸಾರು ಪುಡಿ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ರುಬ್ಬಿರುವಂಥ ಕಾಯಿ ಮಸಾಲ ಸಹ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು 2 ಸುತ್ತು ತಿರುಗಿಸ್ಕೋಬೇಕು. ನಮಗೆ ಸಾರು ಎಷ್ಟದಕ್ಕೆ ಬೇಕು ಅಷ್ಟದಕ್ಕೆ ಮಾಡ್ಕೋಬೇಕು. ಜಾಸ್ತಿ ತೆಳುಗೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ನಾನು ಒಂದೇ ಹದದಲ್ಲಿ ಮಾಡ್ಕೊತಾ ಇದ್ದೀನಿ. ಇವಾಗ ಮಟನ್ ಎಳೆದಾಗಿರೋದ್ರಿಂದ 2 ವಿಶಿಲ್ ಹೊಡ್ಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಡಕ್ಕನ್ ಹಾಕ್ಕೊತಾ ಇದ್ದೀನಿ. 2 ವಿಶಿಲ್ ಆದಮೇಲೆ ಡಕ್ಕನ್ ತಗೊತಾ ಇದ್ದೀನಿ. ಮತ್ತೆ ಗ್ಯಾಸ್ ಹಚ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಈ ರೀತಿ ಮಾಡೋದ್ರಿಂದ ಸಾರು ಗಟ್ಟಿನೂ ಇರುತ್ತೆ, ರುಚಿಯಾಗೂ ಇರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ರೆಡಿಯಾಗಿದೆ ಮಟನ್ ಸಾರು. ಒಮ್ಮೆ ನೀವು ಟ್ರೈ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.